ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ತುಂಬ ಜನ ಈ 28ನೇ ತಾರೀಕು ನಡೀತಾ ಇರೋವಂಥ ಕಡ್ಡಾಯ ಕನ್ನಡ ಎಕ್ಸಾಮ್ ಬಗ್ಗೆ ತುಂಬ ಕನ್ಫ್ಯೂಷನಲ್ಲಿದ್ದೀರಾ. ಸೊ ಅದಕ್ಕೋಸ್ಕರ ಎಲ್ಲ ಕನ್ಫ್ಯೂಷನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಅಂತ ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರೆಲ್ಲ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ HK ನಾನ್ HK ಎಲ್ಲ ಎಕ್ಸಾಮ್ಗೂ ಸೇರಿ ಒಂದೇ ಕಡ್ಡಾಯ ಕನ್ನಡನ ಇದೇ ತಿಂಗಳು ಅಂದರೆ ಡಿಸೆಂಬರ್ 28ನೇ ತಾರೀಕು KE ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಯಾರ್ಯಾರೆಲ್ಲ ಬರೀಬೋದು ಮತ್ತು ಯಾರ್ಯಾರಿಗೆಲ್ಲ ಇದರಿಂದ ವಿನಾಯಿತಿ ನೀಡಿದ್ದಾರೆ ಅಂತ ಸೊ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಏನಂದರೆ, ಯಾರ್ಯಾರೆಲ್ಲ ನೀವು SSLC ಅಥವಾ ರಾಜ್ಯ ಸರ್ಕಾರ ನಡೆಸಿದ ಯಾವುದೇ SSLCಯ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಫಸ್ಟ್ ಲ್ಯಾಂಗ್ವೇಜಲ್ಲಿ ನೀವು ಅಥವಾ ಕನ್ನಡ ಮಾಧ್ಯಮದಲ್ಲಿ ನೀವು ಓದಿದರೆ ನೀವು ಕಡ್ಡಾಯ ಕನ್ನಡ ಬರೆಯೋದ್ರಿಂದ ವಿನಾಯಿತಿ ನೀಡಿದರೆ, ಮತ್ತು KPSC ನಡೆಸಿರೋ ಅಂತಹ ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಮಾಡಿದರೂ ಕೂಡ ನಿಮಗೆ ವಿನಾಯಿತಿ ಇದೆ. ಸೊ ಅದಕ್ಕೋಸ್ಕರ ಯಾರ್ಯಾರ್ದೆಲ್ಲ ಆಲ್ ಟಿಕೆಟ್ ಬಂದಿಲ್ಲ ನೀವು ವರಿ ಆಗೋ ಅವಶ್ಯಕತೆಯೇ ಇಲ್ಲ. ಸೊ ನೀವೆಲ್ಲ ನಿಮ್ಮ ಮುಂದಿನ ಎಕ್ಸಾಮ್ಗೆ ಅಂದರೆ ಇದೇ ಜನವರಿ 11ನೇ ತಾರೀಕು ನಡೀತಾ ಇರೋವಂಥ FD ಎಕ್ಸಾಮ್ಗೆ ಓದ್ಕೊಳ್ಳಿ ಅಂತ ಹೇಳ್ತಾ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಬೇಡಿ, ನಂದು ಆಲ್ ಟಿಕೆಟ್ ಬಂದಿಲ್ಲ ಮತ್ತು ಮುಂದೆ ಪ್ರಾಬ್ಲಮ್ ಆಗುತ್ತೇನೋ ಅಂತ ಎಲ್ಲ ತಲೆಗೆ ಹಾಕ್ಕೊಳ್ದೆ ನಿಮ್ಮ ಸ್ಟಡಿ ಕಡೆ ಫೋಕಸ್ ಮಾಡಿ. ಸೊ ಯಾರ್ಯಾರೆಲ್ಲ ಬರೀಬೇಕಂದ್ರೆ, ಇವಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ ಅಂದರೆ CBSE ಸಿಲೆಬಸಲ್ಲಿ ಅವರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿರ್ತಾರೆ, ಸೆಕೆಂಡ್ ಲ್ಯಾಂಗ್ವೇಜು ಸ್ಯಾನ್ಸ್ಕ್ರಿಟ್ಟು, ಬೇರೆ ಬೇರೆ ಫ್ರೆಂಚು ಏನೇನೋ ತಗೊಂಡಿರ್ತಾರೆ. ಸೊ ಅಂಥವ್ರು ಮಾತ್ರ ಬರೀಬೇಕು. ಪ್ಯೂರ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರೋವಂಥವ್ರು ಬರೆಯೋ ಹಾಗಿಲ್ಲ, ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಸ್ಟಡಿ ಕಡೆ ಫೋಕಸ್ ಮಾಡಿ. ಜನವರಿ 11ನೇ ತಾರೀಕು FDA ಇದೆ, ಮತ್ತು ಜನವರಿ 25ನೇ ತಾರೀಕೆ SDA ಇದೆ ನಾನ್ HKದು, ಮತ್ತು ಫೆಬ್ರವರಿ ಮಂತಲ್ಲಿ HK SDA ಇದೆ. ಅಂದರೆ HK SDA ಸೊ ನಿಮಗೆ ಇನ್ನೂ ತುಂಬ ಟೈಮ್ ಇದೆ. HK ಅವ್ರಿಗೆ, ನಾನ್ HK ಅವ್ರಿಗೆ ಜಾಸ್ತಿ ಟೈಮ್ ಇಲ್ಲ. ನಾರ್ಡ್ಲಿ ನಿಮಗೆ ನ್ಯೂ ಇಯರು ಪಾರ್ಟಿ ಗಿರ್ಟಿ ಅಂತ ಎಲ್ಲ ಹೋದರೆ ನಿಮ್ಗೆ ಇನ್ನೊಂದು ವಾರನೂ ಕೂಡ ಸಿಗೋದಿಲ್ಲ. ಸೊ ನ್ಯೂ ಇಯರ್ ಪಾರ್ಟಿ ಮುಂದಿನ ವರ್ಷ ಬೇಕಾದರೂ ಮಾಡ್ಬೋದು, ಬಟ್ ಎಕ್ಸಾಮ್ ಮತ್ತೆ ಸಿಗೋಲ್ಲ. ಸೊ ನಿಮ್ಗೆ ಗೊತ್ತು, ಒಂದು ಎಕ್ಸಾಮ್ ಕಳ್ಕೊಂಡ್ರೆ ಮತ್ತೆ ಅದು ಸಿಗೋದಕ್ಕೆ ಮತ್ತೆ 2-3 ವರ್ಷ ಕಾಯಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸೀರಿಯಸ್ ಆಗಿ ಓದಿ. ಮತ್ತು HK FDA ನಡೀತಲ್ಲ, ಆ ಪೇಪರ್ನೂ ಕೂಡ ನೀವು ರೆಫ್ರೆನ್ಸ್ ಆಗಿ ಇಟ್ಕೊಳ್ಳಿ. ಕ್ವಶನ್ಸ್ ಎಲ್ಲಿಂದ ಬರ್ತಿದೆ, ಯಾವ್ಯಾವ ಸಬ್ಜೆಕ್ಟ್ ಹೈಲಿ ಫೋಕಸ್ ಮಾಡಬೇಕು ಅಂತ ನೋಡಿ. ನನಗನ್ಸ್ದಂಗೆ ಹಿಸ್ಟ್ರಿಲಿ ಜಾಸ್ತಿ ಬರ್ತಿದೆ, ಮತ್ತು ಮೆಂಟಲ್ ಎಬಿಲಿಟಿ 13 ಬಂದಿದೆ. 13ರಲ್ಲಿ 13 ಕೂಡ ಮಾಡ್ಬೋದು. ಸೊ ಯಾರ್ಯಾರೆಲ್ಲ ಮೆಂಟಲ್ ಎಬಿಲಿಟಿ ಕಷ್ಟ ಅಂದ್ಕೊಂಡಿದ್ದೀರಾ, ಇನ್ನೂ ನಿಮಗೆ ಟೈಮ್ ಇದೆ ನೋಡಿ. ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಗ್ರಾಮ ಪಂಚಾಯತಿಲಿ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ, ಮತ್ತು ಕೋಆಪ್ರೇಟಿವು. ಒಂದೈನರ್ ಕ್ವಶನ್ ಎಲ್ಲ ಹೋಯ್ತು ಬಿಡಿ, ಇವಾಗೆಲ್ಲ ಸ್ಟೇಟ್ಮೆಂಟು 1 ಮಾತ್ರ ಸರಿ 2 ಮಾತ್ರ ಸರಿ UPSCನೇ ಫಾಲೋ ಮಾಡ್ತಾ ಇದ್ದಾರೆ. ನಿಮ್ಗಲ್ಲಿ ಎಲಿಮಿನೇಷನ್ ವರ್ಕ್ ಆಗಲ್ಲ. ಅವ್ರು ಕೊಟ್ಟಿರೋ 4 ಆಪ್ಷನ್ ಗೊತ್ತಿದ್ರೆ ಮಾತ್ರ ನಿಮಗೆ ಆನ್ಸರ್ ಹಾಕೋಕ್ಕಾಗುತ್ತೆ. ಅದು ಬಿಡಿ ಕಮ್ಯುನಿಕೇಷನಲ್ಲೂ ಕೂಡ ಒಂದು ಮಾತ್ರ ಅಲ್ಲೂ ಸ್ಟೇಟ್ಮೆಂಟು. ಅಂದರೆ ಇವಾಗ ಮುಂಚೆ 4 ಆಪ್ಷನ್ನು 4 ಕ್ವಶನ್ ಥರ ಬರ್ತಾಯಿತ್ತು. ಇವಾಗ 4 ಆಪ್ಷನ್ನು ಒಂದೇ ಕ್ವಶನಲ್ಲಿ. ಅಂದರೆ ಮುಂಚೆ 100 ಕ್ವಶನ್ ಅಟೆಂಡ್ ಮಾಡೋದಕ್ಕೆ 100 ಪಾಯಿಂಟ್ಸ್ ಗೊತ್ತಿರೋ ಸಾಕಾಗಿತ್ತು. ಇವಾಗ ಅದೇ 100 ಕ್ವಶನ್ ಅಟೆಂಡ್ ಮಾಡೋದಕ್ಕೆ ನಿಮ್ಗೆ 400 ಪಾಯಿಂಟ್ಸ್ ಗೊತ್ತಿರಬೇಕು. ಸೊ ಕಾಂಪಿಟೇಷನ್ ತುಂಬ ಹೈ ಇದೆ, ಮತ್ತು ಎಕ್ಸಾಮ್ ದಿನೇ ಹೋಗ್ತಾ ಟಫ್ ಆಗ್ತಾ ಹೋಗ್ತಿದೆ. ಕಮ್ಯುನಿಕೇಷನಲ್ಲೂ ಕೂಡ ಆಪ್ಷನ್ನು ಎಲಿಮಿನೇಷನ್ ಮೆಥಡು ವರ್ಕ್ ಆಗಲ್ಲ, ಆ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾ ಇದ್ದಾರೆ. ಅಲ್ಲೂ 1 ಮಾತ್ರ ಸರಿ 2 ಮಾತ್ರ ಸರಿ ಅಂತ ಬಂದಿದೆ. ಮತ್ತು ಮುಂಚೆ ಸಮಾನಾರ್ಥಕ ಪದ 1ಕ್ಕೆ 1 ಕೇಳ್ತಾಯಿದ್ರು, ಇವಾಗ ಹಂಗಲ್ಲ. ಒಂದು ಆಪ್ಷನಲ್ಲಿ 4 ಸಮಾನಾರ್ಥಕ ಪದ, ಅಂದರೆ 4 16 ಸಮಾನಾರ್ಥಕ ಪದ ಗೊತ್ತಿದ್ರೆ ಮಾತ್ರ ನೀವು ಒಂದು ಕ್ವಶನ್ನ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇದೆ. ಸೊ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಕಾಂಪಿಟೇಷನ್. ಸೊ ಅದಕ್ಕೋಸ್ಕರ ಒನ್ಲೈನರು ಅದೆಲ್ಲ ಹೋಯ್ತು. ಏನಿದ್ರು ಇವಾಗ ಡೀಪ್ ಸ್ಟಡಿ ಯಾರು ಮಾಡಿರ್ತಾರೆ ಅವ್ರು ಮಾತ್ರ ಲಿಸ್ಟಲ್ಲಿ ಹೆಸರು ಇರುತ್ತೆ. ಸೊ ಅದಕ್ಕೋಸ್ಕರ ಬಟ್ ಕ್ವಶನ್ ಪೇಪರ್ಗೂ ಟಫ್ ಆದರೆ ಕಟ್ ಆಫ್ ಕೂಡ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ವರಿ ಆಗಬೇಡಿ, ಗೊತ್ತಿರೋದು ಮಾತ್ರ ಅಟೆಂಡ್ ಮಾಡಿ, ಹೈ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಗೊತ್ತಿದ್ರೆ ಮುಂಚೆ KSP
ನಡೆಸ್ಬೇಕಾದ್ರೆ PSI ಎಲ್ಲ 160 ಎಬೋ ಕಟ್ ಆಫ್ ನಿಲ್ತಾ ಇತ್ತು. ಬಟ್ ಅದೇ KA ನಡೆಸ್ತಿದ್ದಕ್ಕೆ 120 ಬಿಲೋ 120 ಬಂದಿದೆ ಎಲ್ಲ ಕ್ಯಾಟಗರಿಗೂ. ಇನ್ಕ್ಲೂಡಿಂಗ್ GM ಆಲ್ಸೋ 120 ಆಗಿದೆ. ಸೊ ಹಂಗೆ ಕ್ವಶನ್ ಪೇಪರ್ ಟಫ್ ಆಗ್ತಾ ಹೋದರೆ ಆಬ್ವಿಯಸ್ಲಿ ಕಟ್ ಆಫ್ ಕೂಡ ಕಮ್ಮಿ ಆಗುತ್ತೆ. ವರಿ ಆಗಬೇಡಿ. ಅಂದರೆ ನಿಂಗೆ ಗೊತ್ತಿಲ್ಲ, ನೀನು ಸೀರಿಯಸ್ಸಾಗಿ ಓದಿದ್ದು, ನೀನು ಎಲ್ಲ ಟಾಪಿಕ್ ಕವರ್ ಮಾಡಿದ್ದೆ ಅಂದರೆ ನಿಂಗೆ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನಿನ್ನ ಥರ ಓದಿರೋರ್ಗೆ ಯಾರಿಗೂ ಗೊತ್ತಿರಲ್ಲ. ಯಾವುದೂ ಲಕ್ಕಲ್ಲೆಲ್ಲ 1 ಕ್ವಶನ್ 2 ಕ್ವಶನ್ನು ರೈಟ್ ಆಗುತ್ತೆ. ಬಟ್ಟು ಫುಲ್ಲು ಲಿಸ್ಟಲ್ಲೇ ಲಕ್ಕಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಹಾರ್ಡ್ ವರ್ಕು, ಕಾನ್ಸೆಪ್ಟ್ ಕ್ಲಾರಿಟಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಎಕ್ಸಾಮ್ ಕ್ಲಿಕ್ ಆಗುತ್ತೆ. ಸೊ ವರಿ ಆಗಬೇಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಬೇರೆಯವ್ರಿಗೂ ಗೊತ್ತಿರಲ್ಲ. ಪಾಸಿಟಿವಿಟಿಯಿಂದ ಎಕ್ಸಾಮ್ ಬರೀರಿ. 100% ಈ 1,000 ಹುದ್ದೆ ಏನಿದೆಯಲ್ಲ ಅದರಲ್ಲಿ ನಿಮ್ಮದೊಂದು ಹಾಗೇ ಆಗುತ್ತೆ. ಹೋಪ್ ಇಟ್ಕೊಳ್ಳಿ, ಹೋಪ್ ಕಳ್ಕೊಬೇಡಿ ಕೊನೆಯ ಮೂಮೆಂಟ್ವರೆಗೂ. ಇನ್ನು ಮುಂದೆ ನೋಟಿಫಿಕೇಷನ್ ಆಗಬೇಕು, ಬಟ್ ಆಗ್ತಾ ಇಲ್ಲ. ಎಲ್ಲ ನಿಮ್ಮ ಅಂದರೆ ನೀವು ಚೂಸ್ ಮಾಡಿರ್ತೀರಲ್ಲ ಎಲೆಕ್ಷನ್ ಟೈಮಲ್ಲಿ, ನೀವು ಹೇಳಿ ಕರೆಕ್ಟು ಒಳ್ಳೆ ಅಂದರೆ ಅದು ಇವಾಗ ಮಾತಾಡಿದ್ರೆ ಸರಿ ಇರಲ್ಲ. ಬಟ್ ಇವಾಗ ಅಂದರೆ ನಿಮ್ಮ ಅಂದರೆ ಫ್ಯಾಮಿಲಿಲಿ ಅವ್ರಿಗೆ ಗೊತ್ತಾಗಲ್ಲ. ಬಟ್ ನೀವು ಓದಿರ್ತೀರಲ್ವಾ, ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿಗೆ ನೀವು ನಮ್ಗೆ ಈ ಥರ ಅಂದರೆ ನಮಗೆ ಈ ಪಕ್ಷ ಬಂದರೆ ಇದಾಗುತ್ತೆ ಅಂತ ಅಂದರೆ ನೀವು ಗ್ಯಾರಂಟಿಯಿಂದ ಬಿದ್ದರೆ ಅವ್ರು ಗ್ಯಾರಂಟಿ ಕೊಡ್ತಿದ್ದಾರೆ. ಸೊ ನೀವು ಏನೂ ಕೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬಿಡಿ, ಅದೆಲ್ಲ ಮಾತಾಡಿದ್ರೆ ಇವಾಗ ವರ್ಕ್ ಆಗಲ್ಲ. ಸೊ ಅಟ್ಲೀಸ್ಟ್ ಅದು ಇನ್ನೂ ಚೇಂಜ್ ಆಗಬೇಕಂದ್ರೆ ಇನ್ನೂ ನಮ್ಮ ಜನ್ರೇಷನ್ ಹೋಗಿ ಮತ್ತೆ ಇನ್ನೊಂದು ಜನ್ರೇಷನ್ ಬಂದು ಅದು ಇನ್ನು ಅಷ್ಟರಲ್ಲಿ ನೀವು ವಯಸ್ಸಾಗೋಗಿರ್ತೀರ, ಏನೂ ಮಾಡೋಕ್ಕಾಗಲ್ಲ. ಸೊ ಚೇಂಜಸ್ ನಮ್ಮಿಂದನೇ ಆಗಲಿ. ಅಟ್ಲೀಸ್ಟ್ ನೀವು ನಿಮ್ಮ ಫ್ಯಾಮಿಲಿಗೆ ಅಟ್ಲೀಸ್ಟ್ ಒಬ್ಬರು ನೀವು ಇವಾಗ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೀರಾ, ನೀವು ನಿಮ್ಮ ಫ್ಯಾಮಿಲಿಗೆ ಅಟ್ಲೀಸ್ಟ್ ಒಂದು ಗೈಡ್ ಮಾಡಿದ್ರೆ, ಅಂದರೆ ಯಾವ ಥರ ಪಕ್ಷ ಇರಬೇಕು, ಅಂದರೆ ನಮ್ಮ ಸ್ಟೇಟ್ ಗ್ರೋತ್ ಆಗಬೇಕಂದ್ರೆ ಯಾವ ಥರ ಪಕ್ಷ ಬಂದರೆ ಒಳ್ಳೆಯದು ಅಂತ ನೀವು ಅಟ್ಲೀಸ್ಟ್ ನಿಮ್ಮ ಮನೆಗಳಿಗೆ ಹೇಳಿದ್ರು ಕೂಡ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿಮಗೆ ಗೊತ್ತು, ಆಲ್ಮೋಸ್ಟ್ 3.5 ಇಯರ್ ಆಯಿತು, ಒಂದು ನೋಟಿಫಿಕೇಷನ್ ಆಗಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಅದು ಅನುಭವಿಸಿರೋರಿಗೆ ಗೊತ್ತು, ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ, ನೀವು ಗ್ಯಾರಂಟಿಯಿಂದ ಬಿದ್ದರೆ ನಿಮ್ಮ ಲೈಫ್ಗೆ ಗ್ಯಾರಂಟಿ ಇಲ್ಲದೆ ಇರೋ ಥರ ಆಯಿತು ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.